ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲೇ ನೋಡಿ ಮಲ್ಟಿ ಕಲರ್ದು ಅಂತಲೇ ಹೇಳ್ಬೋದು. ಡಿಫ್ರೆಂಟ್ ಸ್ಟೋನ್ಸ್ನ ನೀವು ಚೇಂಜ್ ಮಾಡಿಕೊಂಡು ಯೂಸ್ ಮಾಡೋ ಅಂಥದ್ದು ಇದು ನೆಕ್ಲೆಸ್ಗಳು ತುಂಬಾ ಚೆನ್ನಾಗಿದೆ. ಇದ್ರ ನೆಕ್ಸ್ಟು ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಇರೋ ಅಂಥದ್ದು ಲಾಂಗ್ ಜಡೆದು ಫುಲ್ಲು ಜಡೆನೇ ಬರುತ್ತೆ. ನೀವು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಮದುವೆಗಾಗಲಿ, ಬ್ರೈಡಲ್ಗಾಗಲಿ, ಇಲ್ಲಾಂದರೆ ಪಾರ್ಲರ್ ಆಗಲಿ ಮತ್ತು ಮೇಕಪ್ ಆರ್ಟಿಸ್ಟು ಯಾರೇ ಆಗಲಿ. ಮೇಕಪ್ ಆರ್ಟಿಸ್ಟ್ಗಂತೂ ತುಂಬ ಯೂಸ್ ಆಗುತ್ತೆ. ಕೆಲವುದು ಬ್ರೈಡಲು, ಸೆಮಿ ಬ್ರೈಡಲ್ ಕಲೆಕ್ಷನ್ಸ್ ಎಲ್ಲ ಇದೆಯಲ್ಲ, ಅದನ್ನು ನೀವು ಎಲ್ಲರೂ ಮದುವೆಗೆ ಹೋದಾಗ ಅವ್ರಿಗೆಲ್ಲರಿಗೂ ಬಾಡಿಗೆಗಾಗಲಿ ನೀವು ಕೊಟ್ಟು ಆರ್ಡ್ರ್ ತೊಗೊಳೋದಕ್ಕಾಗಲಿ ಅದನ್ನು ಬುಕ್ಕಿಂಗ್ ಮಾಡಿಕೊಂಡು ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಒಳ್ಳೊಳ್ಳೆ ನ್ಯಾಚುರಲ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಯಾವುದೇ ಆಗಲಿ ಸ್ವಲ್ಪ ಗಾಡಿ ಅಯ್ಯೋ ಅಪ್ಪ ಮಕ್ಕಕ್ಕೆ ಹೊಡೆದಂಗಿದೆ ಅಂತ ಹೇಳ್ಬಿಟ್ಟು ಆ ಥರ ಯಾವುದೂ ಇಲ್ಲ. ತುಂಬ ಆಕ್ವರ್ಡಾಗಿ ಕಾಣ್ತಾ ಇದೆ ಮತ್ತು ತುಂಬ ಗೋಲ್ಡ್ ಫಿನಿಶಿಂಗ್ ಇನ್ನೂ ಜಾಸ್ತಿ ಇದೆ. ಅಪ್ಪ ಇದು ಚೆನ್ನಾಗಿ ಕಾಣಲ್ಲ, ಗೋಲ್ಡ್ ಟು ಗೋಲ್ಡ್ ಥರ ಕಾಣೋದಿಲ್ಲ ಅಂತ ಏನೂ ಇಲ್ಲ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಗೋಸ್ಕರನೇ ನಮ್ಮ ಚಾನಲ್ ಇದೆ ಅಂತ ಅಂದ್ಕೊಳ್ತೀನಿ. ಇವಾಗಿನಿರೋ ಟ್ರೆಂಡಿ ಡಿಸೈನ್ಗಳಲ್ಲಿ ಯಾವ್ಯಾವ ಥರ ಇದೆಯೋ ಆ ಥರದ್ದು ಎಲ್ಲ ಥರದ್ದು ಕಲೆಕ್ಷನ್ಸು ನಮ್ಮ ಚಾನಲಲ್ಲಿ ಸಿಗುತ್ತೆ. ದಯವಿಟ್ಟು ಯಾರೆಲ್ಲ ನಿಮಗೆ ಈ ಥರ ಜ್ಯುವೆಲರಿಗಳು ಬೇಕು ಅಂತ ಅನ್ನೋರು MB ಕ್ರಿಯೇಷನ್ ಜ್ಯುವೆಲರಿ ವ್ಲಾಗ್ಸ್ ಅನ್ನೋದನ್ನು ಫಾಲೋ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಡೇ ಟು ಡೇ ನೋಟಿಫಿಕೇಷನ್ ಬರುತ್ತೆ. ಆ ಮುಖಾಂತರ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಲಕ್ಷ್ಮಿ ಜುಮ್ಕಾ ಇದೆ, ಹೆವಿ ಜುಮ್ಕಾನ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಹೇಳ್ದಂಗೆ ನೋಡಿ ಜಡೆದು ಫುಲ್ಲು ಲಾಂಗು ಮೊಗ್ಗಿನ ಜಡೆ ಹಾಕ್ಕೊಳ್ಳೋ ಬದಲಿಗೆ ಇವಾಗಿನ ಟ್ರೆಂಡಲ್ಲಿ ರಿಸೆಪ್ಷನ್ಗೆಲ್ಲ ಡಿಫ್ರೆಂಟ್ ವೇರ್ ಮಾಡ್ತಾರೆ. ಇನ್ಯಾರು ಬ್ರೈಡಲ್ ವೇರ್ ಮಾಡಬೇಕು ಅಂದರೆ ಈ ಥರದ್ದು ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಮೇಲೆ ಲಕ್ಷ್ಮಿ ಬರುತ್ತೆ, ಫುಲ್ಲು ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ. ಇದೇ ಥರದ್ದನ್ನು ಫಾಲೋ ಮಾಡಿದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿದವ್ರಿಗೆ ಒಳ್ಳೊಳ್ಳೆ ಕಲೆಕ್ಷನ್ ಡಿಸೈನ್ಸ್ಗಳೆಲ್ಲ ಸಿಗುತ್ತೆ ಅಂತ ಹೇಳ್ತೀನಿ. ನೋಟಿಫಿಕೇಷನ್ ಬಂದ ತಕ್ಷಣ ನೀವು ನೋಡಿ ಬೇಕಾದ್ರೆ ಒಳ್ಳೊಳ್ಳೆ ಫೋಟೋಸ್ ವಿತ್ ವಿಡಿಯೋಸು ನಿಮ್ಮ ಮಾತೇನು ಕೇಳಬೇಡಿ. ಜಸ್ಟ್ ಫೋಟೋಸ್ ನೋಡಿ, ಡಿಫ್ರೆಂಟ್ ಫೋಟೋಸ್ ನೋಡಿ. ಎಲ್ಲದರಲ್ಲೂ ಲಕ್ಷ್ಮಿ ಇದೆ. ಒಳ್ಳೊಳ್ಳೆ ಕಲೆಕ್ಷನ್ಗೋಸ್ಕರನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟಪಡೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿದ್ರೆ ನನಗೂ ನೆಕ್ಸ್ಟ್ ಹೇಗೆ ವಿಡಿಯೋ ಮಾಡಬೇಕು ಅನ್ನೋದು ನನಗೂ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲ ಸ್ಟೆಡ್ ಇಯರಿಂಗ್ಸು ಮತ್ತು ಕೆಲವೆಲ್ಲ ನೆಕ್ಕಿಗೆ ಬರೋವಂಥ ಚೋಕರ್ಗಳು ಇದೆ. ಎಲ್ಲದರಲ್ಲೂ ಬ್ರೈಡಲ್ ಕಲೆಕ್ಷನು, ಸೆಮಿ ಬ್ರೈಡಲಲ್ಲಿ ಕೆಲವು ಸೆಮಿ ಬ್ರೈಡಲ್ಗಳಲ್ಲಿ ನಿಮಗೆ ಸೊಂಟದ ಡಾಬ್ ಸಿಕ್ಕಿದೆ, ಜಡೆಗೆ ಬಿಲ್ಲೆಗಳು ಬರೋದಿಲ್ಲ. ಕೆಲವುದರಲ್ಲಿ ಸೊಂಟದ ಡಾಬು ಸಿಗೋದಿಲ್ಲ. ಸಿಂಪಲ್ ಲಾಂಗ್ ಹಾರಗಳು ಇದೆ, ಎಲ್ಲ ಸ್ಟೋನಲ್ಲೂ ಇದೆ. ಮತ್ತು ಇವಾಗಿನ ಟ್ರೆಂಡಿಂಗ್ ಗ್ರೀನ್ ಬೀಡ್ಸಲ್ಲೂ ಇದೆ. ನೋಡಿ ಇದು ಹೇಗಿದೆ ಚೋಕರು, ಸಖತ್ತು. ಡ್ಯಾನ್ಸ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬ್ರೈಡಲ್ಗೆ ಅವ್ರ ಲೆಹೆಂಗಾಗಳಿಗಾಗಲೇ ತುಂಬಾ ಚೆನ್ನಾಗಿರುತ್ತೆ. ಗ್ರ್ಯಾಂಡ್ ಲುಕ್ ಕೊಡೋವಂಥ ಸ್ಯಾರೀಸ್ಗಳಿಗೆ ಚೆನ್ನಾಗಿ ಕಾಣುತ್ತೆ. ರಿಸೆಪ್ಷನ್ ವೇರ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ನು. ನಿಮ್ಮ ಸ್ಯಾರಿ ಕಲೆಕ್ಷನ್ ತಕ್ಕಂಗೆ ಸ್ಯಾರಿ ಕಲರಲ್ಲೇ ಬೇಕಾದ್ರೆ ಸಿಗುತ್ತೆ. ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಬೇಕಾದವರು ಇಲ್ಲಿ ಬರ್ತಾ ಇದೆಯಾ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಆ ಫೋಟೋ ಕಳಿಸಿದ್ರೆ ಪ್ರೈಸಿಂಗ್ ಹೇಳ್ತೀನಿ. ಎಷ್ಟು ದಿನದೊಳಗಡೆ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಆಲ್ಮೋಸ್ಟ್ ಹಳೆ ವಿಡಿಯೋದಲ್ಲಿ, ರೀಸೆಂಟ್ ವಿಡಿಯೋದಲ್ಲಿ ಎಲ್ಲ ಥರದಲ್ಲೂ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ನೇನೇ ಡೀಟೇಲ್ಸ್ ಬೇಕು ಅಂದ್ರೂ ಆ ನಂಬರ್ಗೆ ವಾಟ್ಸಪ್ ಮಾಡಿ. ಇನ್ನು ಮಿಕ್ಕಿದ ಡೀಟೇಲ್ಸ್ ಏನಾದ್ರು ಬೇಕಾದರೆ ಖಂಡಿತ ಕೊಡ್ತೀನಿ. ಇದರಲ್ಲಿ ಯಾವುದೇ ರೀತಿ ಕ್ವಾಲಿಟಿಲಿ ಮೋಸ ಇಲ್ಲ ಅಂತ ಎಲ್ಲದರಲ್ಲೂ ಹೇಳಿದ್ದೀನಿ. ಯಾಕಂದರೆ ಆರ್ಡ್ರ್ಗಳು ಬರಲಿ ಅಂತಲೇ ಹೇಳೋದು. ಮತ್ತು ಕ್ವಾಲಿಟಿ ಮೋಸ ಆದರೆ ಯಾರು ತೊಗೊಳ್ಳಲ್ಲ. ಅದಕ್ಕೋಸ್ಕರನೇ ನೀವು ಆಲ್ಮೋಸ್ಟ್ ಆಲ್ ನಿಮ್ಮ ಏರಿಯಾಗಳಲ್ಲೆಲ್ಲ ಈ ಥರದ್ದೆಲ್ಲ ನೋಡಿದ್ದೀರಾ. ಅದ್ರ ತಕ್ಕಂಗೆ ಆನ್ಲೈನಲ್ಲೂ ಸಿಗುತ್ತೆ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಅಂತ ಹೇಳ್ಬೋದು. ಮತ್ತು ಯಾರೆಲ್ಲ ಚಿಕ್ಕದಾಗಿ ಚಾನಲ್ ಓಪನ್ ಮಾಡಿದ್ದೀರಲ್ಲ, ದಯವಿಟ್ಟು ಅವರು ಎಲ್ಲರೂ ಮುಂದೆ ಬನ್ನಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಮತ್ತು ಇದೇ ಥರ ನಿಮ್ಮ ಚಾನಲಲ್ಲಿ ಯಾವುದೇ ರೀತಿ ಏನು ಪ್ರಮೋಷನ್ ಅಂದರೆ ನೀವೇನು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರೋ ಅದರಲ್ಲೇ ನೀವು ಬೆಳೀಲಿ ಅಂತ ನಿಮಗೂ ಎಲ್ಲರಿಗೂ ಹಾರೈಸ್ತೀನಿ. ಯಾರೆಲ್ಲ ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಹಳೆ ಕಾಲದ ಥರ ಸ್ಟೋನಲ್ಲಿ ಬರುತ್ತೆ ನೋಡಿ. ಇದು ಹೇಗಿದೆ ಹ್ಯಾಂಗಿಂಗು ಮತ್ತು ಲಾಂಗು ಮತ್ತು ಸ್ವಲ್ಪ ಶಾರ್ಟ್ ಆಗಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕಮಲದ್ದೆಲ್ಲ ಬರುತ್ತೆ, ಪಿಕಾಕಲ್ಲಿ ಬರುತ್ತೆ. ಮತ್ತು ಆ ಕಡೆ ಈ ಕಡೆ ಆನೆ ಬಂದು ಮಧ್ಯದಲ್ಲಿ ಲಕ್ಷ್ಮಿ ಬರೋದು. ಆ ಲಕ್ಷ್ಮಿ ಕಮಲದ ಮೇಲೆ ಕೂತಿರೋ ಥರನೂ ಬರುತ್ತೆ. ಇದರೆಲ್ಲ ಡಿಫ್ರೆಂಟ್ ಡಿಸೈನ್. ಇದು ನೋಡಿ ಸ್ಟೆಡ್ಡಲ್ಲಿದೆ, ಆವಾಗಲೇ ನೋಡಿದ್ದು ಹ್ಯಾಂಗಿಂಗಲ್ಲಿತ್ತು. ಸೊ ಒಂದೊಂದರಲ್ಲಿ ಒಂದೊಂದು ಥರ ಡಿಸೈನ್ ಬರುತ್ತೆ. ಸಿಂಪಲ್ ವೇರ್ಗಳು ಸಿಗುತ್ತೆ. ಇವಾಗಿನ ವೇರಲ್ಲಿ ಈ ಥರ ಸಿಂಪಲ್ ಆಗಿರೋ ಅಂಥದ್ದೇ ಡಿಸೈನ್ಸ್ ಜಾಸ್ತಿ ಅನ್ಬೋದು. ಇದು ನೋಡಿ ಆನೆ ಡಿಸೈನು ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸದ್ಯಕ್ಕೆ ರಜಾ ಇರೋದ್ರಿಂದ ಆಚೆ ಕಡೆ ಹುಡುಗರು ಆಟ ಆಡ್ತಾ ಇದ್ದಾರೆ. ಸ್ವಲ್ಪ ಅವ್ರದ್ದು ಸೌಂಡ್ ಇದೆ, ಕೂಕ್ಕೊಂಡು ಆಟ ಆಡ್ತಾ ಇರೋ ಸೌಂಡು. ದಯವಿಟ್ಟು ಏನು ಅಂದ್ಕೊಳ್ಬೇಡಿ.
ಇದೇ ಥರ ನನಗೂ ಸಪೋರ್ಟ್ ಮಾಡ್ತಾಯಿರಿ. ನಾನು ನನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತ ಅಂದ್ಕೊಂಡು ಈ ಚಾನಲ್ನ ಸ್ಟಾರ್ಟ್ ಮಾಡಿ ಒಂದು 200ರಿಂದ 210 ವಿಡಿಯೋ ಹಾಕಿದ್ದೀನಿ. ಸಬ್ಸ್ಕ್ರೈಬರ್ ಅಂತೂ ಇನ್ನು ಸದ್ಯಕ್ಕೆ ಈಗ 300-350ರಲ್ಲಿದ್ದಾರೆ. ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬರು ಮಾಡ್ಕೊಳ್ತೀನಿ ಮತ್ತು ಅದೇ ಥರ ವ್ಯೂವರ್ಸ್ನೂ ಕಲೆಕ್ಟ್ ಮಾಡ್ಕೊಳ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.